ಈಗ ನೆನೆ ಚಂದ್ರಶೇಖರ್ ಮೇಲೆ ಬಿದ್ದವ್ರೆ. ಪಾಪ ಅಧಿಕಾರಿಗಳು, ಹೌದು ಕಾನ್ಸ್ಟಿಟ್ಯೂಷನಲ್ಲಿ ಅಧಿಕಾರಿಗಳಿಗೆ ಒಂದು ಲಿಮಿಟೇಷನ್ ಇದೆ. ಹಂಗಂತೇಳಿ ಅವರು ಈ ದೇಶದ ಪ್ರಜೆ, ಅವ್ರಿಗೆ ಏನು ಬೇಕಾದ್ರೂ ಮಾತನಾಡ್ಬೋದು ಅಂತ ಅಂದರೆ ಅವರು ಸಹ ಕನಿಷ್ಠ ಕಾನೂನಾತ್ಮಕವಾದಂಥ ವಿಚಾರವನ್ನು ತಿಳಿಸಲೇಬೇಕಾಗುತ್ತಲ್ಲ, ಸಮಾಜಕ್ಕೆ ತಿಳಿಸಿದ್ದಾರೆ. ಸೊ ಅದನ್ನು ಅವರು ಎದುರಿಸಲಿ ಕುಮಾರಸ್ವಾಮಿ ಅವರು. ವಿಜಯ ಟಾಟಾ ಅವ್ರ ಪಕ್ಷದ ಕಾರ್ಯಕರ್ತರು, ಉಪಾಧ್ಯಕ್ಷರು, ಅವ್ರ ಮೇಲೆ ಬಿದ್ದವ್ರೆ. ಅವ್ರು ಹೇಳೋರು ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ರಿ ಕುಮಾರಸ್ವಾಮಿ ಅವರೇ, ನೀವೇ ನನ್ನನ್ನು ಹೆಂಗೆ ಬಳಸ್ಕೊಂಡಿದ್ದೀರಿ ಅಂತ. ಅವ್ರಿಗೆ ಉತ್ತರ ಕೊಡಲಿ ವಿಜಯ ಟಾಟಾ ಅವರಿಗೆ, ಚಂದ್ರಶೇಖರ ಅವರ ಕ್ರಮಕ್ಕೆ ಉತ್ತರ ಕೊಡಲಿ, ಮುಂದೆ ಮಾತಾಡೋಣ. ಕುಮಾರಸ್ವಾಮಿಯವರು ನನ್ನ ಅನೇಕ ಬಾರಿ ಹೇಳಿದರು, ಕುಮಾರಸ್ವಾಮಿಯವರೇ ರಾಜ್ಯದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಅವ್ರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು, ರಾಜ್ಯ ಸರ್ಕಾರದ ಜೊತೆ ಹೋಗಬೇಕು. ಇಲ್ಲಿ ರಾಜ್ಯದಲ್ಲಿ ಕೆಲಸ ಆಗೋದು ಮುಖ್ಯ ಅಲ್ಲ, ಅವ್ರಿಗೆ ಕೇಂದ್ರದಿಂದ ಏನಾದ್ರು ಒಂದು ಸಾಧನೆ ಮಾಡೋದು ಮುಖ್ಯ ಅಲ್ಲ. ಮಂಡ್ಯಕ್ಕಾಗಲಿ ರಾಜ್ಯಕ್ಕಾಗಲಿ ಅವರಿಗೆ ಬೆಂಗಳೂರಿಗೆ ಅಲ್ಲಿ ಕೆಲಸ ಇದ್ದು ಬರ್ತಾರೋ ಇಲ್ಲದಲ್ಲೇ ಬರ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ, ನಮಗೂ ಅದಕ್ಕೂ ಸಂಬಂಧ ಇಲ್ಲದಿರೋ ವಿಚಾರ. ಆದರೆ ವಾರಕ್ಕೆ 3 ದಿವಸ ಬಂದು ಬರೀ ಅವ್ರಿವ್ರ ಬಗ್ಗೆ ಮಾತನಾಡತಕ್ಕಂಥದ್ದು, ಬಾಯಿ ಇಡ್ತಾ ಇಲ್ಲದಲ್ಲೇ ಮಾತನಾಡ್ತಕ್ಕಂಥದ್ದು, ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಇವರು ಆ ಮಾತನ್ನು ಬಳಸ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ಅವ್ರ ಮನೆಯಲ್ಲೇ ಕೂತ್ಕೊಂಡು ಅವ್ರ ತಂದೆನ ಕೇಳಿ, ಅವ್ರ ತಂದೆ ಇಲ್ಲ ನನ್ನ ಮಗ ಮಾತಾಡ್ತಾ ಇರೋದೆಲ್ಲ ಕರೆಕ್ಟು ಅಂದರೆ ನಾನು ಸಹ ಅದನ್ನು ಒಪ್ತೀನಿ. ಸುಮ್ಮನೆ ಕುಮಾರಸ್ವಾಮಿಯವ್ರಿಗೆ ಏನಾಗಿದೆ, ಮೊದಲಿಂದನೂ ಹಿಂದುಗಡೆ ಈ ಅರ್ಜುನಂಗೆ ಕೃಷ್ಣ ಆಗಿದ್ದರು ಹಾಗೆ ಕುಮಾರಸ್ವಾಮಿಗೆ ದೇವೇಗೌಡರವರೇ. ಅದರಿಂದ ಮಾತನಾಡಿ ಬಂದಿದ್ದಾರೆ. ಯಾವತ್ತಾರ ಒಂದು ದಿವಸ ಅದಕ್ಕೂ ಸಹ ಪ್ರತಿಫಲ ಸಿಕ್ಕುತ್ತೆ. ಅದನ್ನು ಅವತ್ತು ಆಗೋದು ಬೇಡ ಅಂತ ನನ್ನ ಸ್ನೇಹಿತರಾದಂಥ ಕುಮಾರಸ್ವಾಮಿಯವರಿಗೆ ಎಷ್ಟು ದಿವಸ ಹೇಳಿದ್ರು ಕೇಳೋಕ್ಕೆ ರೆಡಿ ಇಲ್ಲ. ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಏನು ಬರುತ್ತೆ ಬಾಯಿಗೆ ಮಾತಾಡ್ತಾ ಒಂದು ದಿವಸ ಪ್ರತಿಫಲ ಅನುಭವಿಸ್ತಾರೆ ಬಿಡಿ. ಅವ್ರದ್ದು ತನಿಖೆನೇ ಯಾಕೆ ಪ್ರೂವ್ ಆಗೋಗಿದೆಯಲ್ಲ, ಬೇರೆಯವ್ರದ್ದು ಇದೆ ಅಂತ ಹೇಳ್ತಾವ್ರೆ, ತನಿಖೆ ಆಗಬೇಕು ಅಂತ ಹೇಳ್ತಾವ್ರೆ. ಅವ್ರದ್ದು ತನಿಖೆನೇ ಆಗೋಗಿದೆಯಲ್ಲ, ತನಿಖೆನೇ ಆಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಬಂದು ಲೋಕಾಯುಕ್ತದಲ್ಲಿ ಆಗಿ ಇವತ್ತು ಗವರ್ನರ್ ಹತ್ರ ಪ್ರಾಸಿಕ್ಯೂಷನ್ಗೆ ಹೋಗಿದೆಯಲ್ಲ, ಅದಕ್ಕೆ ಉತ್ತರ ಕೊಡೋಕ್ಕೆ ಹೇಳಿ. ಜಾಮೀನು ಮೇಲೆ ಇದ್ದಾರಲ್ಲ ಸರ್, 2000 CBIನಲ್ಲಿ ಇದೆಯಲ್ಲ ಅದು. ಸೊ ಅದು ಇಂಟರ್ ಸ್ಟೇಟ್ ಸ್ವಲ್ಪ ಫೈನಾನ್ಷಿಯಲಿ ಟ್ರಾನ್ಸಾಕ್ಷನ್ ಇತ್ತು, ಹಾಗಾಗಿ ಕೊಟ್ಟಿದ್ರು. ಇಲ್ಲಿ ಇಂಟರ್ ಸ್ಟೇಟು ಫೈನಾನ್ಸ್ ಟ್ರಾನ್ಸಾಕ್ಷನ್ ಏನಿಲ್ಲ, ಹಾಗಾಗಿ ಕೊಟ್ಟಿಲ್ಲ. ಬ್ಯಾಂಕಲ್ಲಿ ದುಡ್ಡು ಡ್ರಾ ಮಾಡಿದ್ದೆಲ್ಲ ಇದೆ, ಅದಕ್ಕೋಸ್ಕರ 5 ಕೋಟಿ ಮೇಲೆ ವ್ಯವಹಾರ ಆಗಿದ್ದರೆ ಅಥವಾ ಬೇರೆ ರಾಜ್ಯದಲ್ಲಿ ಇದು